ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇನ್ಫ್ಲೇಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸು. ಇದು ನಿನ್ನೆ ಸಾಯಂಕಾಲ ಅನೌನ್ಸ್ ಆಗಿತ್ತು. ಆಗಸ್ಟಲ್ಲಿ 6.83% ಇತ್ತು ಇನ್ಫ್ಲೇಷನು. ಜುಲೈಯಲ್ಲಿ 7.44% ಹಾಗೂ ಬೇರೆ ಫಿಗರ್ಸು ಹಾಕಿದ್ದೀನಿ, ನೀವು ನೋಡ್ಬೋದು. ಜುಲೈಗಿಂತ ಸ್ವಲ್ಪ ಕಮ್ಮಿ ಆಗಿದೆ, ಆದರೂ ಕ್ವೈಟ್ ಹೈ ಇನ್ಫ್ಲೇಷನ್ನು. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸು ಜಾಸ್ತಿ ಆಗಿದೆ. ಜುಲೈ 2023ಯಲ್ಲಿ 5.7% ಆಗಿದೆ, ಕಂಪೇರ್ ಟು 3.7% ಇನ್ ಜೂನ್ 2023. ಸೊ ಆ್ಯಕ್ಚುಲಿ ಒಳ್ಳೆ ಫಿಗರ್ಸೇ. ಇನ್ಫ್ಲೇಷನ್ ಸ್ವಲ್ಪ ಕಮ್ಮಿ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಮಂತು. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಮಂತು. ನ್ಯೂಸ್ ನಂಬರ್ 2, ಗಡ್ಕರಿ ಡಿನೈಸ್ 10% ಎಕ್ಸ್ಟ್ರಾ GST ಫಾರ್ ಡೀಸೆಲ್ ವೆಹಿಕಲ್ಸ್. ನಿನ್ನೆ ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಪ್ರಕಾರ ನಿತಿನ್ ಗಡ್ಕರಿ ಅವರು ಫೈನಾನ್ಸ್ ಮಿನಿಸ್ಟ್ರಿಗೆ ಒಂದು ಪ್ರಪೋಸಲ್ ಕೊಡ್ತಾ ಇದ್ರು, 10% ಅಡಿಷನಲ್ GST ಚಾರ್ಜ್ ಮಾಡಬೇಕು ಡೀಸೆಲ್ ವೆಹಿಕಲ್ಸ್ ಮೇಲೆ ಅಂತ. ಆದರೆ ಮತ್ತೆ ನಿತಿನ್ ಗಡ್ಕರಿ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟರು, ಆ ಥರ ಯಾವ ಪ್ರಪೋಸಲು ಸದ್ಯಕ್ಕೆ ನಾವು ಕೊಟ್ಟಿಲ್ಲ ಹಾಗೂ ಸದ್ಯಕ್ಕೆ ಯಾವ ಅಡಿಷನಲ್ ಟ್ಯಾಕ್ಸು ಹಾಕೋದಿಲ್ಲ ಅಂತ. ಗೌರ್ಮೆಂಟು ಆದಷ್ಟು ಆಲ್ಟರ್ನೇಟಿವ್ ಫ್ಯೂಲ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಸು ಮತ್ತು ಬಯೋಫ್ಯೂಲ್ ಯೂಸ್ ಆಗುವ ವೆಹಿಕಲ್ಸನ್ನು ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಪೊಲ್ಯೂಷನು ಕಮ್ಮಿ ಆಗುತ್ತೆ ಹಾಗೂ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡೋದು ಕಮ್ಮಿ ಆಗುತ್ತೆ. ನ್ಯೂಸ್ ನಂಬರ್ 3, ಆಯಿಲ್ ಪ್ರೈಸಸ್ ನಿಯರ್ 10 ಮಂತ್ ಹೈ. ಕ್ರೂಡ್ ಆಯಿಲ್ ಪ್ರೈಸಸ್ 10 ಮಂತ್ ಹೈ ಹತ್ರ ಇದೆ. ಯಾಕಂದರೆ ಸಪ್ಲೈ ಶಾರ್ಟೇಜಸ್ ಆಗುತ್ತೆ ಹಾಗೂ ಲಿಬಿಯಾದಲ್ಲಿ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಆಗೋ ಚಾನ್ಸಸ್ ಇದೆ, ಯಾಕಂದರೆ ಅಲ್ಲಿ ಜೋರು ಮಳೆ ಬರ್ತಾ ಇದೆ. ಸೌದಿ ಅರೇಬಿಯಾ ಹಾಗೂ ರಷ್ಯಾ ಅವರ ಔಟ್ಪುಟ್ಟನ್ನು ಕಮ್ಮಿ ಮಾಡ್ತಾರೆ ಅಂತ ಹೇಳಿದ್ದಾರೆ. 1.3 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಮಾತ್ರ ಪ್ರೊಡಕ್ಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ 2023 ಎಂಡಿಂಗ್ವರೆಗೆ. ಹಾಗೂ ಕಜಾಕಿಸ್ತಾನ್ ಆಲ್ಸೋ ಅವರ ಆಯಿಲ್ ಔಟ್ಪುಟ್ಟನ್ನು ಕಮ್ಮಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದರಿಂದ ಆಯಿಲ್ ಪ್ರೈಸಸ್ಸು $93 ಪರ್ ಬ್ಯಾರಲ್ ಈ 4th ಕ್ವಾರ್ಟರ್, ಅಂದರೆ ಅಕ್ಟೋಬರ್ ಟು ಡಿಸೆಂಬರ್ ಕ್ವಾರ್ಟರ್ಲಿ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಡಿಸೆಂಬರ್ 2023 ಅಷ್ಟರೊಳಗೆ ಕಂಪ್ಲೀಟ್ ಆಗ್ಬೋದು ಅಂತ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಇದು 1386 ಕಿಲೋಮೀಟರ್ಸ್ ಎಕ್ಸ್ಪ್ರೆಸ್ ವೇ. ಅಪ್ರಾಕ್ಸಿಮೇಟ್ಲಿ 1 ಲಕ್ಷ ಕೋಟಿ ಸ್ಪೆಂಡ್ ಆಗುತ್ತೆ ಈ ಪರ್ಟಿಕ್ಯುಲರ್ ಹೈವೇ ಮಾಡಲಿಕ್ಕೆ. ಹಾಗೂ ಟ್ರಾವೆಲ್ ಟೈಮು ತುಂಬ ಕಮ್ಮಿ ಆಗಿಬಿಡ್ತದೆ. ಸದ್ಯಕ್ಕೆ ಡೆಲ್ಲಿ ಟು ಮುಂಬೈ 24 ಅವರ್ಸ್ ಆಗುತ್ತೆ. ಈಗ ಈ ಎಕ್ಸ್ಪ್ರೆಸ್ ವೇ ಬಂದಮೇಲೆ ಅರೌಂಡ್ 12 ಅವರ್ಸ್ ಮಾತ್ರ ಆಗುತ್ತೆ. ಅಡ್ವರ್ಟೈಸಿಂಗ್ ಎಕ್ಸ್ಪೆಂಡಿಚರ್ ಈ ಹಬ್ಬದ ಸೀಸನಲ್ಲಿ 15% ಜಾಸ್ತಿ ಆಗಲಿಕ್ಕಿದೆ ಕಂಪೇರ್ ಟು ಲಾಸ್ಟ್ ಇಯರ್. ಹಾಗೂ ಕ್ರಿಕೆಟ್ ವರ್ಲ್ಡ್ ಕಪ್ ಬರ್ತಾ ಇದೆ, ಸೊ ಜಾಸ್ತಿ ಅಡ್ವರ್ಟೈಸಿಂಗ್ ಮಾಡ್ತಾರೆ ಕಂಪ್ನೀಸು. ಟೋಟಲ್ ಅಡ್ವರ್ಟೈಸ್ಮೆಂಟ್ ಮೇಲೆ ಸ್ಪೆಂಡಿಂಗ್ ಮಾಡೋದು ಈ ಪರ್ಟಿಕ್ಯುಲರ್ ವರ್ಷದಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಆ್ಯಡ್ಸಿಗೆ 9,000 to 10,000 crores ಆಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ಇವತ್ತು ಸ್ಟಾಕ್ ಮಾರ್ಕೆಟ್ ವೇಲ್ ಹೋಯಿತು, 77 ಪಾಯಿಂಟ್ಸ್ ಅಪ್ಪು, 20,070 ಕ್ಲೋಸ್ ಆಗಿದೆ. ಹಾಗೂ ಸೆನ್ಸೆಕ್ಸು 246 ಪಾಯಿಂಟ್ಸ್ ಅಪ್ಪು, 67,467 ಕ್ಲೋಸ್ ಆಗಿದೆ. ಸೊ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ, ಒಳ್ಳೆ ರ್ಯಾಲಿ. ಆಲ್ಮೋಸ್ಟ್ ಇವತ್ತು 20,100 ಟಚ್ ಆಗಿತ್ತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಗ್ರಾಸಿಮ್ 3.32% ಅಪ್ಪು, ಕೋಲ್ ಇಂಡಿಯಾ 3.29% ಅಪ್ಪು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 2.84% ಅಪ್ಪು. ಟಾಪ್ ಲೂಸರ್ಸು HDFC ಲೈಫ್ 1.63% ಡೌನು, ಮಹೀಂದ್ರ 1.35% ಡೌನು, L&T 1.27% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಕ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಕೆನರಾ ಬ್ಯಾಂಕ್ 4.57% ಅಪ್ಪು, ಬ್ಯಾಂಕ್ ಆಫ್ ಬರೋಡಾ 4.35% ಅಪ್ಪು, ACC 2.59% ಅಪ್ಪು. ಟಾಪ್ ಲೂಸರ್ಸು ಇನ್ಫೋ ಎಡ್ಜ್ 2.65% ಡೌನು, ಅದಾನಿ ಗ್ರೀನ್ ಎನರ್ಜಿ 1.89% ಡೌನು, ಇಂಟರ್ಗ್ಲೋಬ್ ಏವಿಯೇಷನ್ 1.84% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1354 ಸ್ಟಾಕ್ಸು, ಕಮ್ಮಿ ಆಗಿದ್ದು 691 ಸ್ಟಾಕ್ಸು. ಸೊ 66% ಅಪ್ಪು, 34% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,047 ಕೋಟಿ ನೆಟ್ ಸೇಲ್ಸ್ ನಿನ್ನೆ, ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 259 crores ನೆಟ್ ಪರ್ಚೇಸಸ್ ನಿನ್ನೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 5,945 ಪರ್ ಗ್ರಾಮು, ಸಿಲ್ವರ್ 73.25 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 82.98 rupees, €1 89.05 rupees. Point number 8, stocks near 52-week high. Titan Company 52-week high 3,270, closing price 3,263. Ultratech Cement 8,685, 52-week high, closing price 8,636. LTI Mindtree 5,550, 52-week high, closing price 5,539.
ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.09% ಡೌನು, ಜಪಾನ್ 0.21% ಡೌನು, ಜರ್ಮನಿ 0.85% ಡೌನು, ಫ್ರಾನ್ಸ್ 0.8% ಡೌನು, UK 0.35% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.04% ಡೌನ್ ಆಗಿತ್ತು. ಇದೆಲ್ಲನೂ ಡೌನ್ ಇದ್ದರೂ ಇಂಡಿಯನ್ ಮಾರ್ಕೆಟ್ಸ್ ಇವತ್ತು ಮೇಲೋಗಿದೆ. ನಾಳೆ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.